ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಇವತ್ತೊಂದು ವಿಶೇಷವಾದ ಮಂಡಕ್ಕಿನ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ರಿ. ಈ ಮಂಡಕ್ಕಿ ಮಾಡ್ಕೊಳ್ಳೋಕ್ಕೆ ನಮಗೆ ಗ್ಯಾಸ್ ಅವಶ್ಯಕತೆನೇ ಬೀಳಲ್ಲ, ಗ್ಯಾಸೇ ಬೇಕಾಗಿಲ್ಲ. ಹಾಗೆ ನಾವು 5 ನಿಮಿಷದೊಳಗಡೆ ಈ ಮಂಡಕ್ಕಿನ ರೆಡಿ ಮಾಡ್ಕೋಬೋದು. ಅದರ ಜೊತೆಗೆ ನಾನು ಹತ್ತಿಕಾಯಿ ಮಾಡ್ತಾಯಿದ್ದೀನಿ ನೋಡ್ರಿ. ಈ ಚಳಿಗೆ ಬಿಸಿ ಬಿಸಿಯಾಗಿ ಮಂಡಕ್ಕಿ ಹತ್ತಿಕಾಯಿ ಚಹಾ ಇದ್ರಂದ್ರೂ ಸೂಪರ್ ಆಗಿರ್ತೈತೆ ನೋಡ್ರಿ. ಇನ್ನು ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ತೀನಿ ನೋಡ್ರಿ. ಫಸ್ಟ್ ನಾನು ಹಸಿ ಮಂಡಕ್ಕಿನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದಂತ ತೋರಿಸ್ತಾ ಇದ್ದೀನಿ ನೋಡ್ರಿ. ಇಲ್ಲಿ ಸಣ್ಣಗೆ ಹೆಚ್ಚಂತ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ತೊಗೊಂಡಿದ್ದೀನಿ ನೋಡ್ರಿ. ಕೊತ್ತಂಬರಿನ ನೀವು ಎಷ್ಟು ಬೇಕಾದರೂ ಹಾಕೋಬೋದು, ಜಾಸ್ತಿ ಹಾಕಿದಷ್ಟು ಟೇಸ್ಟು ಸೂಪರ್ ಆಗಿರ್ತದೆ ನೋಡ್ರಿ. ಮತ್ತು 1 ಸ್ಪೂನಷ್ಟು ಅರಿಶಿನ, 1.5 ಸ್ಪೂನಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ. ಇದು ಹಾಕಿದ ಮೇಲೆ ನಾನು ಇವಾಗ ಬೆಲ್ಲ ಹಾಕೊಳ್ತಾ ಇದ್ದೀನಿ ನೋಡ್ರಿ. ಸ್ವಲ್ಪ ಮೆತ್ತನ ಬೆಲ್ಲ ತೊಗೋಬೇಕ್ರಿ, ಬೆಲ್ಲ ಹಾಕಲೇಬೇಕು. ಬೆಲ್ಲ ಹಾಕಲಿಲ್ಲ ಅಂದರೆ ಮಂಡಕ್ಕಿ ಅಷ್ಟು ಟೇಸ್ಟ್ ಆಗಲ್ಲ. ಹಾಗಾಗಿ ಮೆತ್ತನ ಬೆಲ್ಲ ತೊಗೊಳ್ರಿ. ಯಾವುದೇ ರೀತಿ ಬಿಸಿ ಮಾಡೋಂಗಿಲ್ಲ, ಕರಸಂಗಿಲ್ಲ, ಮತ್ತು ನೀರನ್ನು ಕೂಡ ಹಾಕಂಗಿಲ್ಲ ರೀ. ಹಾಗಾಗಿಬಿಟ್ಟು ನಾನಿಲ್ಲಿ ಸ್ವಲ್ಪ ಮೆತ್ತನ ಬೆಲ್ಲನೇ ತಗೊಳ್ತಾ ಇದ್ದೀನಿ. ಇದಿಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಇವಾಗ ಒಂದು 3ರಿಂದ 4 ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ ನೋಡ್ರಿ. ಈ ಎಣ್ಣೆನ ನಾನು ಹಸಿ ಎಣ್ಣೆನೇ ತೊಗೊಂಡಿದ್ದೀನಿ ನೋಡ್ರಿ. ಯಾವುದೇ ರೀತಿಯಾಗಿರೋ ಕಾಸಿರೋ ಎಣ್ಣೆ ಆಗಲಿ ಕರ್ದಿರೋ ಎಣ್ಣೆ ಆಗಲಿ ಯಾವುದನ್ನು ತೊಗೊಂಡಿಲ್ಲ. ಹಸಿ ಎಣ್ಣೆನೇ 3ರಿಂದ 4 ಸ್ಪೂನಷ್ಟು ಹಸಿ ಎಣ್ಣೆ ಹಾಕೋಬೇಕ್ರಿ. ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕಂದರೆ ನೀವು ಈ ಪ್ರಮಾಣ ಎಲ್ಲ ಜಾಸ್ತಿ ಹಾಕೋಬೇಕು. ಇದನ್ನೆಲ್ಲ ಹಾಕಿಬಿಟ್ಟು ನೀಟಾಗಿ ಕಲಿಸ್ಬೇಕು ನೋಡಿರಿ. ಕೊತ್ತಂಬರಿ ಮೇನ್ ಇಂಪಾರ್ಟೆಂಟು. ಕೊತ್ತಂಬರಿ ಎಷ್ಟು ಹಾಕ್ತೀವೋ ಅಷ್ಟು ಮಂಡಕ್ಕಿ ಟೇಸ್ಟು ಚೆನ್ನಾಗಿರ್ತದೆ ನೋಡಿರಿ. ಎಲ್ಲದನ್ನು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕ್ರಿ. ಇದು ಮೇನ್ ಇಂಪಾರ್ಟೆಂಟು. ಆ ಹಸಿಮೆಣ್ಸಿನ್ಕಾಯಿ ಇರೋಲ್ಲಿರೋ ಖಾರ ಮತ್ತು ಈರುಳ್ಳಿ, ಕೊತ್ತಂಬರಿ, ಉಪ್ಪು, ಬೆಲ್ಲ, ಅರಿಶಿನ ಎಲ್ಲದು ಚೆನ್ನಾಗಿ ಕಲಿಸ್ಕೋಬೇಕ್ರಿ. ನಾವು ಎಷ್ಟು ಚೆನ್ನಾಗಿ ರಸ ಕಲಿಸ್ಕೊಂತೀವಲ್ಲ ಅಷ್ಟು ಚೆನ್ನಾಗಿ ಮಂಡಕ್ಕಿ ಟೇಸ್ಟು ಸೂಪರ್ ಆಗಿರ್ತೈತಿ. ಹಾಗಾಗಿಬಿಟ್ಟು ಇಲ್ಲಿ ನೀಟಾಗಿ ಎಲ್ಲದನ್ನು ಕಲಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿರಿ. ಇವಾಗ ಇದು ಕಲಿಸ್ಕೊಳ್ಳೋದು ಆಯಿತು. ಇವಾಗ ನೆಕ್ಸ್ಟ್ ಮಂಡಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಮಂಡಕ್ಕಿನ ಹಾಕೋಬೇಕ್ರಿ. ಸ್ವಲ್ಪ ದೊಡ್ಡ ಪಾತ್ರೆ ತೊಗೊಂಡು ಕಲಿಸ್ಕೊಂಡ್ರೆ ಚೆನ್ನಾಗಿ ನೋಡಿರಿ. ಇವಾಗ ಮಂಡಕ್ಕಿನ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ. ಮೇಲ್ಗಡೆ ಸ್ವಲ್ಪ ಪುಟಾಣಿ ಪುಡಿ, ಹುರ್ಗಡ್ಲೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಹುರ್ಗಡ್ಲೆ ಪುಡಿನ ಹಾಕೊಂಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕ್ರಿ. ಬೇಡ ಅಂದ್ರೆ ಹುರ್ಗಡ್ಲೆ ಪುಡಿನ ಸ್ಕಿಪ್ ಮಾಡ್ಬೋದು, ಆದರೆ ಹಾಕಿದರೆ ಟೇಸ್ಟು ಚೆನ್ನಾಗಿರ್ತೈತೆ ರೀ. ಹಾಗಾಗಿಬಿಟ್ಟು ಇದಿಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು. ಇದು ದಿಢೀರಂತ ಯಾರು ಗೆಸ್ಟ್ ಮನೆಗೆ ಬಂದಾಗ, ಇಲ್ಲ ನಮಗೆ ಏನಾರು ಸಾಯಂಕಾಲ ಲೈಟಾಗಿ ಸ್ನ್ಯಾಕ್ಸ್ ಬೇಕಾತಪ್ಪ ಅಂದಾಗ ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಸೂಪರಾಗಿರ್ತೈತೆ ನೋಡಿರಿ. ಇವಾಗ ನಮಗೆ ಹಸಿ ಮಂಡಕ್ಕಿ 5 ನಿಮಿಷದೊಳಗಡೆ ಸೂಪರಾಗಿ ರೆಡಿ ಆಯ್ತು. ನೋಡಿ ಹಾಕತ್ತಿರಲ್ಲ ಎಷ್ಟು ಚೆನ್ನಾಗಿ ಕಾಣಕತ್ತೈತಿ. ಕಲರ್ಫುಲ್ಲಾಗಿ ನೋಡಿದ್ರೇ ತಿನ್ನಬೇಕು ಅಂತ ಅನ್ಸಕತ್ತೈತಿ. ಇನ್ನು ಸೂಪರಾದ ಮಂಡಕ್ಕಿ ರೆಡಿ ಆಯಿತು ನೋಡಿರಿ. ನೆಕ್ಸ್ಟ್ ನಾನು ಹತ್ತಿಕಾಯಿಗೆ ರೆಡಿ ಮಾಡ್ಕೊಳ್ತೀನಿ. ಇವಾಗ ನಾನು ಹತ್ತಿಕಾಯಿ ಮಾಡೋಕ್ಕೆ ಒಂದು 4ರಿಂದ 5 ಈರುಳ್ಳಿ ಹೆಚ್ಕೊಂಡಿದ್ದೀನಿ ನೋಡಿರಿ. ಸಣ್ಣಗೆ ಉದ್ದುದ್ದ ಬಜ್ಜಿಗೆ ಹೆಚ್ಕೊಂತೀವಲ್ರಿ ಆ ರೀತಿಯಾಗಿ ಈರುಳ್ಳಿ ಹೆಚ್ಕೋಬೇಕು. ಸೇಮ್ ಎಲ್ಲ ಬಜ್ಜಿ ಮಾಡ್ದಂಗೆ ರೀ, ಆದರೆ ಇದನ್ನು ಸ್ವಲ್ಪ ಮೆತ್ತಗೆ ಮಾಡ್ಕೋಬೇಕು ಹಿಟ್ಟು. ಹಾಗಾಗಿ ಇದನ್ನೇ ಹತ್ತಿಕಾಯಿ ಅಂತ ಕರೀತಾರೆ ನಮ್ಮ ಭಾಗದೊಳಗಡೆ. ಇಲ್ಲಿ ನಾನು 1 ಇಂಚಷ್ಟು ಶುಂಠಿ, ಬೆಳ್ಳುಳ್ಳಿ, ಪುದೀನ, 3ರಿಂದ 4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ನೋಡಿರಿ. ಪುದೀನ ಆಪ್ಷನಲ್ಲು, ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಈರುಳ್ಳಿನೆಲ್ಲ ಚಿಕ್ಕದಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿರಿ. ಅದನ್ನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಹಾಕೊಂಡಾದ್ಮೇಲಿಂದ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಕಲಿಸ್ಕೊತೀನಿ ರೀ. ಅಂದರೆ ಈರುಳ್ಳಿಯಲ್ಲೆಲ್ಲ ನೀರಿನಾಂಶ ಎಲ್ಲ ಬಿಟ್ಕೊಳ್ತೈತಿ. ಅದಾದಮೇಲಿಂದ ಈರುಳ್ಳಿ ಹೆಸಳೆಲ್ಲ ಬಿಟ್ಕೊಳ್ತದಲ್ರಿ, ಚೆನ್ನಾಗಾಗ್ತೈತಿ ಹತ್ತಿಕಾಯಿ. ಹಾಗಾಗಿಬಿಟ್ಟು ಒಂದು 5 ನಿಮಿಷ ಎಲ್ಲ ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಕಲಸಿ ಎತ್ತಿಟ್ಕೊಳ್ತಾ ಇದ್ದೀನಿ ನೋಡಿರಿ. ನೀರೆಲ್ಲ ಒಂದು 5 ನಿಮಿಷ ಇಟ್ಬಿಟ್ರೆ ಸಾಕು, ಈರುಳ್ಳಿಯಲ್ಲಿರೋ ನೀರೆಲ್ಲ ಬಿಟ್ಕೊಂಡ್ಬಿಡ್ತೈತಿ. ಇವಾಗ ಮಿಕ್ಸಿಗೆ ಒಂದು 3ರಿಂದ 4 ಹಸಿಮೆಣ್ಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕ್ಕೋಬೋದು ರೀ. ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ, ಬೆಳ್ಳುಳ್ಳಿ, ಶುಂಠಿ ಇದೆಲ್ಲ ಹಾಕ್ಕೊಂಡ್ಬಿಟ್ಟು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ನೋಡಿರಿ. ಮತ್ತು ಸ್ವಲ್ಪ ಮೇಲೆ ಹಾಕೊಳ್ಳೋಕ್ಕೂ ಹಿಟ್ಟಿನೊಳಗೆ ಹಾಕೊಳ್ಳೋಕ್ಕಂತಂದು ಕೊತ್ತಂಬರಿ ಪುದೀನನೂ ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣಗೆ. ಇದನ್ನೆಲ್ಲ ಹಾಕ್ಕೊಂಡು ಇವಾಗ ತರಿತರಿಯಾಗಿ ರುಬ್ಕೊಂಬರ್ತೀನಿ ನೋಡಿರಿ. ಒಂದು 5 ನಿಮಿಷ ಅನ್ನೋಷ್ಟೊತ್ತಿಗೆ ಈರುಳ್ಳಿಯಲ್ಲೆಲ್ಲ ನೀರನ್ನು ಸ್ವಲ್ಪ ಬಿಟ್ಕೊಂಡತಿ. ಇವಾಗ ಪುದೀನ ಕೊತ್ತಂಬರಿ ಎರಡನ್ನೂ ಹಾಕ್ಕೊಳಕತ್ತೀನಿ. ಸೇಮ್ ಎಲ್ಲ ಬಜ್ಜಿ ಪ್ರೊಸೆಸ್ಸೇ ರೀ, ಆದರೆ ಈ ಹಿಟ್ಟನ್ನ ಸ್ವಲ್ಪ ಮೆತ್ತಗೆ ಕಲಸೋದ್ರಿಂದ ಹತ್ತಿಕಾಯಿ ಅಂತ ಕರಿತೀವಿ. ಇವಾಗ ನೋಡಿರಿ ಮಿಕ್ಸಿ ಮಾಡ್ಕೊಂಡಿದ್ನೆಲ್ಲ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ ಎಲ್ಲದನ್ನು ಪೇಸ್ಟ್ನ ನಾನು ಇವಾಗ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಎಲ್ಲ ಹಾಕ್ಕೊಂಡಾದ್ಮೇಲಿಂದ 1 ಸ್ಪೂನಷ್ಟು ನಾನಿಲ್ಲಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೋಡಿರಿ. ರುಚಿಗೆ ಎಷ್ಟು ಬೇಕಷ್ಟು ನೀವು ಹಾಕ್ಕೊಳ್ರಿ ಉಪ್ಪು.
ಅದಾದಮೇಲಿಂದ ಒಂದು ಅರ್ಧ ಸ್ಪೂನಷ್ಟು ಅಜ್ವಾನನ ಹಾಕ್ಕೊಳ್ತಾ ಇದ್ದೀನಿ. ಅಜ್ವಾನ ಬದಲು ಜೀರಿಗೆ ಹಾಕೋಬೋದು ರೀ, ಚೆನ್ನಾಗಿರ್ತೈತಿ. ಸ್ವಲ್ಪ ಅಜ್ವಾನನ ಕ್ರಷ್ ಮಾಡಿಬಿಟ್ಟು ಹಾಕೋಣದ್ರಿಂದ ಟೇಸ್ಟ್ ಚೆನ್ನಾಗಿರ್ತೈತಿ ಹತ್ತಿಕಾಯಿಗೆ. ಅದಾದಮೇಲಿಂದ ಒಂದು ಚಿಟಿಕೆಯಷ್ಟು ಸೋಡಾ ಹಾಕೋಬೇಕ್ರಿ, ಅಂದರೆ ಕ್ರಿಸ್ಪಾಗಿ ಬರ್ತೈತಿ. ಹಾಗಾಗ್ಬಿಟ್ಟು ಒಂದು ಚಿಟಿಕೆ ಸೋಡಾ ಹಾಕ್ಕೊಂಡು ಇವಾಗ ಹಿಟ್ಟು ಹಾಕ್ಬಿಟ್ಟು ಹಸಿ ಕಡಲೆಬೇಳೆನ ಹಿಟ್ಟನ್ನ 1-2 ಬೌಲಷ್ಟು ಹಸಿ ಕಡಲೆಬೇಳೆ ಹಿಟ್ಟು ತಗೊಂಡಿದ್ದೀನಿ ನೋಡಿರಿ. ಈರುಳ್ಳಿ ಪ್ರಮಾಣ ಸ್ವಲ್ಪ ಜಾಸ್ತಿ ಇದ್ದರೆ ಬಜ್ಜಿಗಾಗಲಿ ಯಾವುದಕ್ಕೆ ಆಗಲಿ ಟೇಸ್ಟು ಸೂಪರಾಗಿರ್ತೈತಿ. ಹಾಗಾಗ್ಬಿಟ್ಟು ನಾನು ಈರುಳ್ಳಿ ಪ್ರಮಾಣನ ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ. ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಾದ್ಮೇಲಿಂದ ಎಣ್ಣೆನ ಆವಾಗಲೇ ನಾನು ಬಿಸಿ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದೆ ನೋಡಿರಿ. 3 ಸ್ಪೂನಷ್ಟು ಬಿಸಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ಹತ್ತಿಕಾಯಿ ಕ್ರಿಸ್ಪಾಗಿ ಬರ್ತತಿ ಅಂತ 3 ಸ್ಪೂನಷ್ಟು ಬಿಸಿ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಇವಾಗ ನೀಟಾಗಿ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳೋಣ್ರಿ. ಇದು ಹತ್ತಿಕಾಯಿ ಆದರೆ ಬಜ್ಜಿಗಾದರೆ ನಮಗೆ ಪಕೋಡ ಬಜ್ಜಿಗೆ ಆದರೆ ಸ್ವಲ್ಪ ಗಟ್ಟಿಗೆ ಇರಬೇಕು. ಮೊದಲೇ ಹೇಳ್ದಂಗೆ ಹತ್ತಿಕಾಯಿ ಇದು ಸ್ವಲ್ಪ ಮೆತ್ತಗೆ ಇರ್ತೈತೆ ರೀ ಇವು, ಹಾಗಾಗ್ಬಿಟ್ಟೆ ಹತ್ತಿಕಾಯಿ ಅಂತ ಕರೆಯೋದು. ಹಾಗಾಗಿ ಸ್ವಲ್ಪ ಜಾಸ್ತಿ ಪ್ರಮಾಣದೊಳಗೇ ನೀರು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು ನೋಡಿರಿ. ಎಲ್ಲ ಸೇಮ್ ಇದೇ ಪದಾರ್ಥ ಹಾಕಿಬಿಟ್ಟು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿಬಿಟ್ಟು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡು ಬಜ್ಜಿ ಟೈಪ್ ಮಾಡ್ಕೊಂಡ್ರೆ ಟೇಸ್ಟು ಸೂಪರಾಗಿರ್ತದೆ ನೋಡಿರಿ. ಇವಾಗ ಎಣ್ಣೆನೂ ಕಾದಿತ್ತು, ಇವಾಗ ನಾನು ಹಾಕ್ಕೊಳ್ತಾ ಇದ್ದೀನಿ ನೋಡಿರಿ. ಚಿಕ್ಕದಾಗಿ ಸಣ್ಣದೇ ಹಾಕ್ಕೊಳ್ತಾ ಇದ್ದೀನಿ ನಾನು. ಎಣ್ಣೆನೂ ಕೂಡ ತುಂಬ ಚೆನ್ನಾಗಿ ಕಾದಿತ್ತು. ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ರಿ, ಯಾಕಂದರೆ ಒಳಗಡೆ ಕ್ಲೀನಾಗಿ ಬೇಯಲ್ಲ. ಹೈ ಫ್ಲೇಮ್ ಇಟ್ಕೊಂಡ್ಬಿಟ್ರೆ ಒಳಗಡೆ ಕ್ಲೀನಾಗಿ ಬೆಂದಿರಲ್ಲ. ಹಾಗಾಗಿ ಮೀಡಿಯಮ್ಮು ಇಲ್ಲ ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿರಿ. ಇವಾಗ ಹತ್ತಿಕಾಯಿ ರೆಡಿ ಆಯಿತು. ತುಂಬ ಚೆನ್ನಾಗಾಗಿತ್ತು, ಟೇಸ್ಟ್ ಮಾತ್ರ ಸೂಪರಾಗಿರ್ತೈತಿ. ಹಸಿ ಮಂಡಕ್ಕಿ ಹತ್ತಿಕಾಯಿ ಜೊತೆಗೆ ಸೂಪರ್ ಕಾಂಬಿನೇಷನ್ ನೋಡಿರಿ. ಇವಾಗ ಹತ್ತಿಕಾಯಿ ರೆಡಿ ಆಯಿತು. ನೋಡಿರಿ, ಕಲರು ಕೂಡ ಸೂಪರಾಗಿ ಬಂದಿತ್ತು, ಎಷ್ಟು ಚೆನ್ನಾಗಿ ಕಾಣಕತ್ತಿತ್ತು. ಒಳಗಡೆನೂ ಚೆನ್ನಾಗಿ ಬೆಂದಿತ್ತು ಕ್ಲೀನಾಗಿ. ಸೂಪರಾದ ಹತ್ತಿಕಾಯಿ ರೆಡಿ ಆಯಿತು. ಇನ್ನು ಮಂಡಕ್ಕಿ, ಹಸಿ ಮಂಡಕ್ಕಿ, ಹತ್ತಿಕಾಯಿ, 1 ಕಪ್ಪು ಬಿಸಿ ಚಹಾ ಇದ್ಬಿಟ್ರಂದ್ರೂ ಈ ಚಳಿಗೆ ಸೂಪರಾಗಿರ್ತದೆ ನೋಡಿರಿ. ನೋಡಿದ್ರಲ್ಲ, ತುಂಬ ಸುಲಭವಾಗಿ 10 ನಿಮಿಷದೊಳಗಡೆ ಹಸಿ ಮಂಡಕ್ಕಿ ಹತ್ತಿಕಾಯಿ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ಖಂಡಿತವಾಗಿ ಎಲ್ಲರೂ ಒಂದ್ಸಲ ಟ್ರೈ ಮಾಡಿರಿ. ನಿಮಗಂತೂ ತುಂಬ ಇಷ್ಟ ಆಗ್ತೈತಿ. ಹಸಿ ಮಂಡಕ್ಕಿ ಅಂತೂ ತುಂಬಾ ಇಷ್ಟ ಆಗ್ತೈತಿ. ನೋಡಿದ್ರಲ್ಲ, ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.